ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾನಿವತ್ತು ರುಚಿಕರವಾದಂಥ ಸೌತೆಕಾಯಿ ಕಡುಬನ್ನು ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಮುಳ್ಳು ಸೌತೆಕಾಯಿಯಲ್ಲಿ ಮಾಡಿರುವಂಥದ್ದು. 1 kgಯಷ್ಟು ಮುಳ್ಳು ಸೌತೆಯನ್ನು ತೆಗೆದುಕೊಂಡಿದ್ದೇನೆ. ಹಾಗೆ 1 ತೆಂಗಿನಕಾಯಿ, ಅರ್ಧ kgಯಷ್ಟು ಬಾಂಬೆ ರವೆ, ನಮಗೆ ಬೇಕಾಗಿರುವಷ್ಟು ಬೆಲ್ಲ, ಸೌತೆಕಾಯಿಯ ಸಿಪ್ಪೆಯನ್ನು ತೆಗೆದು ಅದನ್ನು ತುರಿಯಬೇಕು. ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಸಿಪ್ಪೆಯನ್ನು ಇಟ್ಟಿದ್ದೇನೆ, ಸ್ವಲ್ಪ ಚೆಂದ ಕಾಣಲಿ ಅಂತ. ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ. ಇದಕ್ಕೆ ರವೆಯನ್ನು ಸೇರಿಸಬೇಕು. ಇದಕ್ಕೆ ನೀರನ್ನು ಸೇರಿಸಲಿಕ್ಕಿಲ್ಲ. ಹಾಗೆ ಬೆಲ್ಲವನ್ನು ಸೇರಿಸಿಕೊಂಡು ಚೆನ್ನಾಗಿ ಕಲಸಬೇಕು. ನನ್ನ ಮನದ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತುರಿದಿಟ್ಟಿರುವಂತಹ ತೆಂಗಿನಕಾಯಿಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನೋಡಿ, ಹದ ಬರಬೇಕು. ಆಮೇಲೆ ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿ ಬಾಳೆ ಎಲೆಯೊಂದನ್ನು ಹಾಕಿ ಅದರ ಮೇಲೆ ತುಪ್ಪವನ್ನು ಸವರಿದ್ದೇನೆ. ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ನೋಡಿ, ಹಿಟ್ಟು ಈ ಹದದಲ್ಲಿ ಇರಬೇಕು. ಮೃದುವಾಗಿ ಬರ್ತದೆ ತಿಂಡಿ. ಆಮೇಲೆ ಈ ಪಾತ್ರೆಗೆ ಈ ಮಿಶ್ರಣವನ್ನು ಸುರಿಯಬೇಕು. ಎಲ್ಲ ಕಡೆ ಚೆನ್ನಾಗಿ ಹರಡಿಕೊಳ್ಬೇಕು. ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾದಲ್ಲಿ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಆಮೇಲೆ ಒಂದು ಅರ್ಧ ಗಂಟೆ ಅಷ್ಟೊತ್ತು ಬೇಯಲು ಇಟ್ಟಿದ್ದೆ. ಸ್ವಲ್ಪ ಬೆಂದ ನಂತರ ಅದಕ್ಕೆ ನಾನು ತುಪ್ಪವನ್ನು ಮತ್ತೆ ಮೇಲ್ಗಡೆಯಿಂದ ಸೇರಿಸಿದ್ದೇನೆ. ನೋಡಿ, ಇದೀಗ ಬೆಂದಿದೆ. ಬೇಕಾದ ಆಕಾರಕ್ಕೆ ಕತ್ತರಿಸ್ಕೊಳ್ಬೋದು. ನೋಡಿ ಸ್ನೇಹಿತರೆ, ರುಚಿಕರವಾದಂತಹ ಮುಳ್ಳು ಸೌತೆಕಾಯಿ ಕಡುಬು ಸಿದ್ಧವಾಗಿದೆ. ಹೇಗಿದೆ? ನೀವು ಒಮ್ಮೆ ಪ್ರಯತ್ನಿಸಿ ನೋಡಿ. ಹಾಗೆಯೇ ಮನದ ಲೋಕ ನನ್ನ